ರೈತ ಬಂದ್ರೆ ಎಲ್ಲರೂ ನಮಸ್ಕಾರ. ಕೃಷಿ ಸೊಗಸು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರೈತ ಬಂದ್ರೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇರ್ತಕ್ಕಂಥ ಮಾಹಿತಿ NPK ಫರ್ಟಿಲೈಸರ್ ಬಗ್ಗೆ. ಈ NPK ಫರ್ಟಿಲೈಸರ್ ಅಲ್ಲಿ ಹಲವಾರು ವಿಧಗಳಿವೆ. ಉದಾಹರಣೆಗೆ 999 ಆಗಿರ್ಬೋದು, 1026 ಆಗಿರ್ಬೋದು, 0015 ಆಗಿರ್ಬೋದು. ಈ ರೀತಿ ಹಲವಾರು ವಿಧಗಳಾಗಿರ್ತಕ್ಕಂಥ NPK ಫರ್ಟಿಲೈಸರ್ಗಳು. ಇವುಗಳನ್ನು ನಾವು ತರಕಾರಿ ಮತ್ತು ಹಣ್ಣು ಬೆಳೀತಕ್ಕಂಥ ರೈತರು ಇದನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಇಳುವರಿ ತೆಗೆದುಕೊಳ್ಳಬಹುದು ಅಂದ್ರೆ ಬೆಳೆ ಸ್ಟಾರ್ಟಿಂಗ್ ಇಂದ ಹಿಡಿದು ಕೊನೆಯವರೆಗೂ ಈ ಫರ್ಟಿಲೈಸರ್ಗಳು ನ್ಯೂಟ್ರಿಷನ್ಸ್, ಕ್ಯಾಲ್ಸಿಯಂ, ಮೆಗ್ನೀಷಿಯಮ್ಸ್ ಇವೆಲ್ಲ ಕಂಪಲ್ಸರಿ ಬೇಕಾಗಿರುತ್ತದೆ. ಈ NPK ಫರ್ಟಿಲೈಸರ್ಗಳಲ್ಲಿ ಈ ವಿಧಗಳನ್ನು ಒಂದೊಂದೇ ತಿಳಿಸ್ತಾ ಹೋಗ್ತೀನಿ. ಅಂದ್ರೆ ಈ 999 ಬಗ್ಗೆ ಆಗಿರ್ಬೋದು, 1026 ಬಗ್ಗೆ ಆಗಿರ್ಬೋದು, ಈ ರೀತಿ ಉದಾಹರಣೆ ಹೇಳ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಒಂದೊಂದೇ ಯಾವ ಟೈಮಲ್ಲಿ ಬಿಟ್ರೆ ರಿಸಲ್ಟ್ ಬರುತ್ತದೆ, ಇದನ್ನ ಎಷ್ಟು ಪ್ರಮಾಣದಲ್ಲಿ ಬಿಡಬೇಕು ಎಂಬುದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. NPK ಎಂದರೇನು? ಸಸ್ಯದ ಬೆಳವಣಿಗೆಗೆ ಅಗತ್ಯವಿರುವ ಮೈಕ್ರೋನ್ಯೂಟ್ರಿಯಗಳನ್ನು ಒದಗಿಸುವಂತಹ, ಅಂದ್ರೆ ಅದರಲ್ಲಿ ಇರ್ತಕ್ಕಂತಹ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಒದಗಿಸುವಂತಹ ಒಂದು ಫರ್ಟಿಲೈಸರ್ ಆಗಿರ್ತದೆ. ಇದನ್ನು N ಅಂದ್ರೆ ಸಾರಜನಕ, P ಅಂದ್ರೆ ರಂಜಕ, K ಅಂದ್ರೆ ಪೊಟ್ಯಾಷಿಯಂ. ಇದರಲ್ಲಿ ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ N ಅಂದ್ರೆ ನೈಟ್ರೋಜನ್, P ಅಂದ್ರೆ ಫಾಸ್ಫರಸ್, K ಅಂದ್ರೆ ಪೊಟ್ಯಾಷಿಯಂ. ಈ NPK ಏನ್ ಕೆಲಸ ಮಾಡುತ್ತದೆ ಅಂದ್ರೆ, N ಅಂದ್ರೆ ಸಾರಜನಕದಲ್ಲಿ ಇರ್ತಕ್ಕಂತಹ ಈ ಸಾರಜನಕ ಬಂದ್ಬಿಟ್ಟು ಎಲೆಗಳ ಬೆಳವಣಿಗೆ, ಕಾಂಡದ ಬೆಳವಣಿಗೆ ಬರುವಲು ಸಹಾಯ ಮಾಡುತ್ತದೆ. P ರಂಜಕ ಬಂದ್ಬಿಟ್ಟು ಬೇರಿನ ಬೆಳವಣಿಗೆ, ಹೂ ಉತ್ಪಾದನೆ ಹೆಚ್ಚು ಮಾಡುವಂತೆ ಸಹಾಯ ಮಾಡುತ್ತದೆ. K ಪೊಟ್ಯಾಷಿಯಂ ಬಂದ್ಬಿಟ್ಟು ಒಟ್ಟಾರೆ ಸಸ್ಯದ ಆರೋಗ್ಯ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ನೀರಿನ ನಿಯಂತ್ರಣ ಕೂಡ ಮಾಡುತ್ತದೆ. ಈ ಪ್ರಕೃತಿಯಲ್ಲಿ ಬರುವಂತಹ ಶಾಖ ತಾಪಗಳನ್ನು ತಡೆಗಟ್ಟು ಸಸ್ಯ ಬೆಳವಣಿಗೆ ಚೆನ್ನಾಗಿ ಬರುವಂತೆ ಮಾಡುತ್ತದೆ. ಈ NPK ಫರ್ಟಿಲೈಸರ್ ಅಲ್ಲಿ ಹಲವಾರು ವಿಧಗಳಿವೆ. ಅದರಲ್ಲಿ 19-19-19, 1261, 0015, 10-26-20, 20-20-20, 13-40-13. ಇದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಈ ಫರ್ಟಿಲೈಸರ್ಗಳು ಇನ್ನೂ ಹಲವಾರು ವಿಧಗಳು ಕೂಡ ಇವೆ. ಇದರಲ್ಲಿ ಒಂದೊಂದನ್ನು ಎಕ್ಸ್ಪ್ಲೇನ್ ಮಾಡುತ್ತಾ ಹೋಗೋಣ. ಈ 999 ಏನ್ ಕೆಲಸ ಮಾಡುತ್ತೆ ಅಂದ್ರೆ, ಇದೊಂದು ನೀರಿನಲ್ಲಿ ಕರಗುವಂತಹ ಒಂದು ಸುಲಭವಾದ ಗೊಬ್ಬರವಾಗಿರುತ್ತದೆ, ಸುಲಭವಾದ ಒಂದು ಫರ್ಟಿಲೈಸರ್ ಆಗಿರುತ್ತದೆ. ಇದು ಏನ್ ಕೆಲಸ ಮಾಡುತ್ತೆ ಅಂದ್ರೆ, ಮೂರು ರೀತಿಯ ಇದರಲ್ಲಿ ಮೂರು ಸಮಾನವಾಗಿರ್ತದೆ. ಅಂದ್ರೆ ಸಾರಜನಕ, ರಂಜಕ, ಪೊಟ್ಯಾಷಿಯಂ ಮೂರು ಸಮಾನವಾಗಿದ್ದು ಇದು ಹಸಿರು ಎಲೆ ಹೆಚ್ಚಿಸುತ್ತದೆ, ಬೇರುಗಳು ಬಲಪಡಿಸುತ್ತದೆ, ಹೂ ಬಿಡುವಿಕೆ, ಹಣ್ಣುಗಳು ಹೆಚ್ಚಿಸುವಿಕೆ, ಇದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತದೆ. ಇದನ್ನು ಸ್ಪ್ರೇನು ಮಾಡಬಹುದು, ಡ್ರಿಪ್ ನಲ್ಲಿ ಕೂಡ ಬಿಡಬಹುದು. ಇದನ್ನು ಡ್ರಿಪ್ ನಲ್ಲಿ ಬಿಡಲು ಎಕರೆಗೆ 1-2 kg ಅಂತೆ ಬಿಡಬೇಕಾಗುತ್ತದೆ. ಇದನ್ನು ಯಾವ ಸಮಯದಲ್ಲಿ ಬಳಸಬೇಕೆಂದರೆ, ಸಸ್ಯದ ಆರಂಭಿಕ ಸಮಯದಲ್ಲಿ ಮತ್ತು ಮಧ್ಯದ ಸಮಯದಲ್ಲಿ, ಅಂದ್ರೆ ಹೂ ಬಿಡೋ ಸಮಯದಲ್ಲಿ ಬಳಸಬಹುದು, ಸಸ್ಯದ ಆರಂಭ ಬೆಳವಣಿಗೆ ಸಮಯದಲ್ಲೂ ಕೂಡ ಬಳಸಬಹುದು. ಎರಡನೇದಾಗಿ 1261, ಇದೊಂದು ಮೋನೋ ಅಮೋನಿಯಂ ಫಾಸ್ಫೇಟ್ ಆಗಿರ್ತದೆ, MAP. ಇದನ್ನ 100% ನೀರಿನಲ್ಲಿ ಕರಗುವಂತಹ ಒಂದು ಗೊಬ್ಬರವಾಗಿದ್ದು, ಇದು ಸಸ್ಯದ ಆರಂಭಿಕ ಹಂತದಲ್ಲಿ ಕೂಡ ಬಳಸಬಹುದಾಗಿರ್ತದೆ. ಇದರಲ್ಲಿ ಹೆಚ್ಚಿನ ರಂಜಕ ಒದಗಿಸುತ್ತದೆ. ಅಂದ್ರೆ 61% ರಂಜಕ ಇರುತ್ತದೆ, 12% ಸಾರಜನಕ ಇರುತ್ತದೆ. ಇದು ಏನು ಯೂಸ್ ಆಗುತ್ತೆ ಅಂದ್ರೆ, ಸಸ್ಯಗಳಿಗೆ ಬೇರಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ, ಹೂ ಬೇಡಿಕೆಯನ್ನು ಉತ್ತೇಜಿಸುತ್ತದೆ. ಅಂದ್ರೆ ಹೂ ಬೇಡಿಕೆಯನ್ನು ಹೆಚ್ಚಾಗಿ ಬರುವಂತೆ ಮಾಡುತ್ತದೆ, ಆರೋಗ್ಯ ಬೆಳೆಯ ಸ್ಥಾಪನೆಯಲ್ಲಿ ಉಪಯೋಗಿಸಬಹುದಾಗುತ್ತದೆ. ಇದು ಹೆಚ್ಚಾಗಿ ರೆಂಬೆ ಕೊಂಬೆಗಳು ಬರುವಲು ಕೂಡ ಸಹಾಯ ಮಾಡುತ್ತದೆ. ಇದನ್ನು ಉಪಯೋಗಿಸುವ ವಿಧಾನ: ಎಲೆಗಳ ಮೇಲೆ ಸಿಂಪತಿ ಮಾಡಬಹುದು ಅಥವಾ ಡ್ರಿಪ್ನಲ್ ಮೂಲಕ ಕೊಡಬಹುದು. ಇದು 100 ಲೀಟರ್ ನೀರಿಗೆ 8-10 kg ಮಿಶ್ರಣ ಮಾಡಿ ಸ್ಪ್ರೇ ಮಾಡಬೇಕಾಗುತ್ತದೆ. ಇದು 1-2 kg ಅಂತ ಡ್ರಿಪ್ನ ಮೂಲಕ ಕೊಡ್ತಾ ಹೋಗಬೇಕಾಗುತ್ತದೆ. ಒಂದು ಎಕರೆಗೆ 25 kg ಬ್ಯಾಗ್ ಬರುತ್ತದೆ. ಅದನ್ನು ಪೂರ್ತಿ ಸಂಪೂರ್ಣವಾಗಿ ಯೂಸ್ ಮಾಡಿ, ಒಳ್ಳೆ ರಿಸಲ್ಟ್ ಬರುತ್ತದೆ. ಈಗ ನಾವು ತಿಳಿಯುವುದು 0050 ಒಂದು ಫರ್ಟಿಲೈಸರ್. ಇದು ಪೊಟ್ಯಾಷಿಯಂ ಸಲ್ಫೇಟ್, SOP ಅನ್ನು ಹೆಚ್ಚಾಗಿರ್ತಕ್ಕಂಥದ್ದು. ಇದರಲ್ಲಿ ಪೊಟ್ಯಾಷ್ ಹೊಂದಿರತಕ್ಕಂತ ಕ್ಲೋರೈಡ್ ಮುಕ್ತ ಗೊಬ್ಬರವಾಗಿರುತ್ತದೆ. ಇದು ಹಣ್ಣುಗಳು ದಪ್ಪ ಬರಲು ಮತ್ತು ತರಕಾರಿಗಳು ಮತ್ತು ವಾಣಿಜ್ಯ ಬೆಳೆಗಳು ಹಣ್ಣಿನ ಗುಣಮಟ್ಟ ಮತ್ತು ಗಾತ್ರ ಚೆನ್ನಾಗಿ ಬರಲು ಇದು ಒಂದು ಸಹಾಯ ಮಾಡುತ್ತದೆ. ಇದನ್ನು ಹೂ ಬಿಡುವ ಸಮಯದಲ್ಲಿ, ಕಾಯಿ ಮಾಗಿದ ಸಮಯದಲ್ಲಿ ಬಳಸುವುದರಿಂದ ಹೆಚ್ಚು ಸೂಕ್ತವಾಗಿ ಕೆಲಸ ಮಾಡುತ್ತದೆ. ಇದು ಬರ, ರೋಗ ಮತ್ತು ಒತ್ತಡಗಳನ್ನು ನಿವಾರಣೆ ಮಾಡಿ ಸಸ್ಯದ ಬೆಳವಣಿಗೆ ಚೆನ್ನಾಗಿ, ಹೂ ಬಿಡುವಿಕೆ ಮತ್ತು ಕಾಯಿ ಕಟ್ಟುವಿಕೆಯನ್ನು ಸಹಾಯ ಮಾಡುತ್ತದೆ. ಮಣ್ಣಿನಲ್ಲಿರುವಂತಹ ಪೊಟ್ಯಾಷಿಯಂ ಕೊರತೆಯನ್ನು ಇದು ನಿವಾರಣೆ ಮಾಡುತ್ತದೆ. ಇದು ಕೂಡ ಡ್ರಿಪ್ ನ ಮೂಲಕ ಕೊಡಬಹುದು, ಸ್ಪ್ರೇನು ಮಾಡಬಹುದು. ಸ್ಪ್ರೇ ಬಂದ್ಬಿಟ್ಟು ಪ್ರತಿ ಲೀಟರ್ಗೆ 5-10 ಗ್ರಾಂ ಅಂತ ಮಿಶ್ರಣ ಮಾಡ್ಕೊಂಡು ಸ್ಪ್ರೇ ಮಾಡಬೇಕಾಗುತ್ತದೆ. ಹನಿ ನೀರಾವರಿ ಪದ್ಧತಿಯಲ್ಲಿ ನೀವು ಡ್ರಿಪ್ ನ ಮೂಲಕ ಕೊಡುವುದಾದ್ರೆ 2-2.5 kg ಇಂದ 3 kg ಅಂತ ಡ್ರಿಪ್ ನ ಮೂಲಕ ಕೊಡಬೇಕಾಗುತ್ತದೆ ಒಂದು ಎಕರೆಗೆ.
ನಂತರ 10-26-26 NPK ಫರ್ಟಿಲೈಸರ್ ಒಂದು ಗೊಬ್ಬರವಾಗಿರ್ತದೆ. ಇದೊಂದು ಹೆಚ್ಚಿನ ರಂಜಕ ಮತ್ತು ಪೊಟ್ಯಾಷಿಯಂ ಸಂಕೀರ್ಣ ಹೊಂದಿರತಕ್ಕಂತಹ ಒಂದು ಗೊಬ್ಬರವಾಗಿರ್ತದೆ. ಇದನ್ನು ಯೂಸ್ ಮಾಡುವುದರಿಂದ ಬಲವಾದ ಬೇರಿನ ಅಭಿವೃದ್ಧಿ ಮತ್ತು ಹೂ ಬಿಡುವಿಕೆ ಮತ್ತು ಹಣ್ಣಿನ ಗುಣಮಟ್ಟವನ್ನು ಹೆಚ್ಚಾಗಿ ಬರುವಂತೆ ಮಾಡುತ್ತದೆ. ಇದನ್ನು ನಾಟಿ ಮಾಡುವಾಗ, ಅದನ್ನು ಬಿತ್ತನೆ ಮಾಡುವ ಅಥವಾ ನಾಟಿ ಮಾಡುವಾಗ ಇದನ್ನು ಗೊಬ್ಬರವನ್ನು ಯೂಸ್ ಮಾಡ್ತಾರೆ. ಕೆಲವರು ಟೊಮೊಟೊ, ಕಲ್ಲಂಗಡಿ ಬೆಳೆಯುವಂತಹ ರೈತರು ಬೆಟ್ಟಿನ ಮೂಲಕ ಒಂದೇ ಸರಿ ಹಾಕೊಂತಾರೆ, ಆಮೇಲೆ ಗಿಡದ ಪಕ್ಕದಲ್ಲಿ ದೂರದಲ್ಲಿ ಇಡ್ತಾರೆ. ಬುಡಕ್ಕೆ ಇಡಬಾರದು ಯಾವುದೇ ಗೊಬ್ಬರವಾಗಲಿ. ಇದನ್ನು ನೀರಿನ ಕರಗಿಸಿ ಡ್ರಿಪ್ ಮೂಲಕನೂ ಕೂಡ ಕೊಡಬಹುದು. ನಂತರ NPK ಫರ್ಟಿಲೈಸರ್ 13-40-13 ಎಕ್ಸ್ಪ್ಲೇನ್ ಮಾಡೋಣ. ಇದರಲ್ಲಿ 13% ಸಾರಜನಕ, 40% ರಂಜಕ, 13% ಪೊಟ್ಯಾಷಿಯಂ ಇರುವುದರಿಂದ ಇದೊಂದು 100% ನೀರಲ್ಲಿ ಕರೆಯುವಂತಹ ಒಂದು ಗೊಬ್ಬರವಾಗುತ್ತದೆ. ಇದರ ಪ್ರಯೋಜನಗಳು ಬಂದ್ಬಿಟ್ಟು ಇದರಲ್ಲಿ ಹೆಚ್ಚಿನ ರಂಜಕಾಂಶ ಇರುವುದರಿಂದ ಬೇರಿನ ಅಭಿವೃದ್ಧಿ, ಹೂವಿನ ಬೆಳವಣಿಗೆ ಹೆಚ್ಚಾಗಿ ಬರುವಂತೆ ಮಾಡುತ್ತದೆ. ಸಸ್ಯಗಳ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ. ಪೋಷಕಾಂಶಗಳ ಕೊರತೆಯನ್ನು ನಿವಾರಣೆ ಮಾಡುತ್ತದೆ. ನಂತರ ಇದರಲ್ಲಿ ಇಳುವರಿಯನ್ನು ಹೆಚ್ಚಲು ಮಾಡಿಕೊಂಡು ಈ ಪ್ರಕೃತಿ ವಿಕೋಪಗಳಿಂದ ಉಂಟಾಗುವಂತಹ ಒತ್ತಡಗಳನ್ನು ತಡೆಗಟ್ಟುತ್ತದೆ. ಇದನ್ನು ಬಳಸುವ ವಿಧಾನ: ಒಂದು ಪ್ರತಿ ಲೀಟರ್ ನೀರಿಗೆ 5-7 ಗ್ರಾಮ್ ಅಂತೆ ಸ್ಪ್ರೇ ಮಾಡ್ತಾ ಹೋಗಿ 1-2 kg ಅಂತ ಡ್ರಿಪ್ ಮೂಲಕ ಬಿಡಿ.